ಬ್ರದರ್, ಸಬ್ಸ್ಕ್ರೈಬರ್ಸ್ ಕಮ್ಮಿ ಇದ್ದಾರೆ ಅಂತ ಹಂಗೆ ರಿಟರ್ನ್ ಹೋಗ್ಬೇಡಿ. ವಿಡಿಯೋ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ. ಕೋಟಿ ಡಾಲಿ ಧನಂಜಯರವರು ಹೀರೋ ಆಗಿ ನಟಿಸಿದ ಸಿನಿಮಾ. ಈ ಸಿನಿಮಾ ಕೊಟ್ಟ ಎಕ್ಸ್ಪೀರಿಯನ್ಸು, ಇದರ ಪಾಸಿಟಿವ್ಸು ನೆಗೆಟಿವ್ಸು ಎಲ್ಲದ್ರ ಬಗ್ಗೆ ಕಂಪ್ಲೀಟಾಗಿ ಮಾತಾಡೋಣ. ವಿಡಿಯೋನ ಕೊನೆ ತನಕ ನೋಡಿ. ಈ ಸಿನಿಮಾದ ಒನ್ಲೈನ್ ಸ್ಟೋರಿ ಕಡೆ ಬಂದರೆ, ಕೋಟಿ ಒಬ್ಬ ಪ್ರಾಮಾಣಿಕ ಹುಡುಗ. ಜೀವನದಲ್ಲಿ ನಿಯತ್ತಾಗಿ ಒಂದೇ ಒಂದು ಕೋಟಿ ದುಡಿಯೋಣ ಅಂತ ಅಂದ್ಕೊಂಡಿರ್ತಾನೆ. ಆದರೆ ಅವನ ಲೈಫಲ್ಲಿ ಬರೀ ಕಷ್ಟಗಳೇ ಬರ್ತಿರ್ತವೆ. ಯಾವ ಕಷ್ಟಗಳದು, ಯಾಕೆ ಬರ್ತವೆ? ಇನ್ನು ದೀನು ಸಾವುಕಾರು ಕೋಟಿ ಬೆನ್ನಿನಗಡೆ ಬೇತಾಳನ ಥರ ಗಂಟು ಬಿದ್ದಿರ್ತಾನೆ. ಅದು ಯಾಕೆ? ಕೋಟಿ ಕಡೆಯಿಂದ ಯಾವ ಕೆಲಸ ಆಗಬೇಕು, ಏನೋ ಕೆಲಸ, ಇದನ್ನೆಲ್ಲ ನೀವು ಕಂಪ್ಲೀಟ್ ಫಿಲಮ್ ನೋಡಿನೇ ತಿಳ್ಕೊಬೇಕು. ಸಿನಿಮಾ ಕಡೆ ಬಂದರೆ ನಮಗೆ ಮೊದಲನೇದಾಗಿ ಇಷ್ಟ ಆಗೋದು ಇವರ ಕ್ಯಾರೆಕ್ಟರ್ಸ್. ಕೋಟಿ, ದೀನು ಸಾವುಕಾರ್, ಇವರೆಲ್ಲ ತಮ್ಮ ಕೊಟ್ಟಿರೋ ಕ್ಯಾರೆಕ್ಟರ್ ಒಳಗೆ ಇನ್ವಾಲ್ವ್ ಆಗಿದ್ದಾರೆ. ಈ ಕಂಪ್ಲೀಟ್ ಫಿಲಮಲ್ಲಿ ಇವ್ರ ಕ್ಯಾರೆಕ್ಟರ್ಸು ಆ್ಯಕ್ಟಿಂಗ್ಗೆ ನಮ್ಮನ್ನು ಹಿಡಿದಿಟ್ಕೊಳ್ಳುತ್ತೆ. ಕೋಟಿ ತುಂಬನೇ ಪ್ರಾಮಾಣಿಕ. ಈ ಕ್ಯಾರೆಕ್ಟರಲ್ಲಿ ಶಕ್ತಿ, ಯುಕ್ತಿ ಮತ್ತು ಭಯ ಮೂರೂ ಇದೆ. ಈ ಕ್ಯಾರೆಕ್ಟರ್ಗೆ ಕೋಪನೂ ಬರುತ್ತೆ, ಬಟ್ ಯಾವ ಕೋಪ ಮಾಡ್ಕೋಬೇಕು ಮತ್ತು ಯಾರು ಮುಂದೆ ಮಾಡಬಾರ್ದು ಅನ್ನೋದನ್ನು ಈ ಕ್ಯಾರೆಕ್ಟರಲ್ಲಿ ಹೈಲೈಟ್ ಮಾಡಿರೋದು ಇಡೀ ಕಂಪ್ಲೀಟ್ ಫಿಲಮ್ಗೆ ಒಂದು ಸಾಥ್ ಕೊಟ್ಟಿದೆ. ಈ ಪಾತ್ರದ ಸುತ್ತಮುತ್ತ ಬರ್ಕೊಂಡಿರೋ ಸಿಚುವೇಶನ್ಸು ಈ ಪಾತ್ರನ ನಮ್ಮ ಜೊತೆಗೆ ಅಟ್ಯಾಚ್ಮೆಂಟ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡಿವೆ. ಡಾಲಿ ಧನಂಜಯರವರು ಮಿಡಲ್ ಕ್ಲಾಸ್ ಹುಡುಗನ ಪಾತ್ರ ಮಾಡಿದ್ದಾರೆ. ಆದ್ದರಿಂದ ನಾವು ತುಂಬ ಬೇಗನೆ ಈ ಪಾತ್ರದ ಜೊತೆಗೆ ತುಂಬ ಅಟ್ಯಾಚ್ ಆಗಿಬಿಡ್ತೀವಿ. ಮೊದಲೆರಡು ಸನ್ನಿವೇಶಗಳಲ್ಲೇ ಈ ಪಾತ್ರ ನಮ್ಮ ಜೊತೆಗೆ ಕನೆಕ್ಟ್ ಆಗಿಬಿಡುತ್ತೆ. ದೀನು ಸಾವುಕಾರ್ ಮಾಡಿರೋ ಪಾತ್ರ ಮಾತ್ರ ತುಂಬಾ ಸ್ವ್ಯಾಗಿರೋ ಪಾತ್ರ. ಈ ಪಾತ್ರ ತುಂಬಾ ಒಂದು ಪ್ರಪಂಚ ಕಟ್ಟಿ, ಇದ್ರ ಕತೆ ತುಂಬಾ ಕ್ರೇಜಿ ಆಗಿದೆ. ಇವನಿಗೆ ತುಂಬಾ ಕೋಪ ಇದೆ, ಓವರ್ ಕಾನ್ಫಿಡೆಂಟು, ಉರ್ಕೊಳ್ಳೋದು ಮಾತ್ರ ಹೆವಿ, ಈಗೋ ಭಯಂಕರ ಇದೆ, ಸ್ವಲ್ಪ ಭಯನೂ ಇದೆ. ಈ ಕ್ಯಾರೆಕ್ಟರು ತುಂಬಾ ಇಷ್ಟ ಆಗುತ್ತೆ. ನೆಕ್ಸ್ಟು ಇವ್ರ ಪರ್ಫಾರ್ಮೆನ್ಸು ತುಂಬ ನ್ಯಾಚುರಲ್ ಆಗಿ ಬಂದಿದೆ. ಇವ್ರ ಆ್ಯಕ್ಟಿಂಗ್ಗೆ ಸಿನಿಮಾಗೆ ಒಂದೊಳ್ಳೆ ಸಾಥ್ ಕೊಟ್ಟಿದೆ. ನೆಕ್ಸ್ಟು ಜನತಾ ಸಿಟಿ. ಈ ಸಿಟಿನ ಒಂದು ಪಾತ್ರವಾಗಿ ಟ್ರೀಟ್ ಮಾಡಿರೋದು ಇದೊಂದು ಯೂನಿಕ್ ಅಪ್ರೋಚ್ ಆಗಿದೆ. ಜನತಾ ಫೈನಾನ್ಸ್, ಜನತಾ ಟಾಕೀಸು ಹಾಗೂ ನಂಬರ್ ಪ್ಲೇಟ್ ಕೂಡ JA. ಈ ಸಿಟಿಲಿ ಏನೇನೆಲ್ಲ ಇದೆ, ಈ ಸಿಟಿಲಿ ಹೇಗೆ ಬದುಕಬೇಕು ಅನ್ನೋದನ್ನು ತೋರಿಸಿರೋದ್ರಿಂದ ಈ ಸಿಟಿ ಅವಾಗವಾಗ ನೆನಪಾಗ್ತಾ ಇರುತ್ತೆ. ನೆಕ್ಸ್ಟ್ ಕತೆ. ಇದೊಂದು ಆ್ಯಕ್ಷನ್ ಕಮರ್ಷಿಯಲ್ ಮೂವಿ ಅನ್ನೋದಕ್ಕಿಂತ ಇದೊಂದು ಹೈ ಇಂಟೆನ್ಸ್ ಡ್ರಾಮಾ ಮೂವಿ ಅಂದರೆ ತಪ್ಪಾಗಲ್ಲ. ಯಾಕಂದರೆ ಇಲ್ಲಿರೋ ಕ್ಯಾರೆಕ್ಟರ್ಸ್ಗೆ ಬರೋ ಸಿಚುವೇಶನ್ನು ಕತೆ ಜೊತೆ ಕಂಪ್ಲೀಟಾಗಿ ಮ್ಯಾಚ್ ಆಗಿದೆ. ಹಾಗೆ ಇದರ ಡ್ರಾಮಾ ಸ್ಟೆಪ್ ಬೈ ಸ್ಟೆಪ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಕೋಟಿ ಕ್ಯಾರೆಕ್ಟರ್ ಫ್ಯಾಮಿಲಿ ಸುತ್ತ ನಡೆಯೋ ಎಪಿಸೋಡ್ಗಳು ತುಂಬ ರಿಲೇಟಬಲ್ ಆಗಿದ್ದವು. ಸ್ಪೆಷಲಿ ಕೋಟಿಗೆ ಕೊಟ್ಟಿರೋ ಎಮೋಷ್ನಲ್ ಆ್ಯಂಗಲ್ ಮಾತ್ರ ಕತೆಗೆ ತುಂಬಾ ಸಪೋರ್ಟ್ ಮಾಡಿದೆ. ನೆಕ್ಸ್ಟ್ ವಾರ್. ಹಗ್ಗ ಜಗ್ಗಾಟ ನೋಡಬೇಕಾದ್ರೆ ಶಿವಮ್ ಅದಷ್ಟೇ. ದೀನು ಸಾವುಕಾರ್ ಮತ್ತು ಕೋಟಿ ಮಧ್ಯೆ ಇರೋ ಸೀನ್ಸು ಒಳ್ಳೆ ಕಿಕ್ ಕೊಡುತ್ತೆ. ಎರಡೂ ಕ್ಯಾರೆಕ್ಟರು ಅವ್ರವ್ರ ಝೋನಲ್ಲಿ ಫುಲ್ಲು ಸ್ಟ್ರಾಂಗು. ಕೋಟಿ ಪ್ರಾಮಾಣಿಕತೆ ಮತ್ತು ನಿಯತ್ತಲ್ಲಿ ಸ್ಟ್ರಾಂಗ್ ಇದ್ದರೆ, ದೀನು ಸಾವುಕಾರು ಪವರು, ಡಾಮಿನೆನ್ಸಲ್ಲಿ ಫುಲ್ ಸ್ಟ್ರಾಂಗು. ಇವರಿಬ್ಬರು ಮಧ್ಯೆ ಇರೋ ಸೀನ್ಸೇ ಫುಲ್ ಎಂಟರ್ಟೈನ್ಮೆಂಟು. ನೀವು ಅಲ್ಲಿರೋ ಕ್ಯಾರೆಕ್ಟರಲ್ಲೇ ಫುಲ್ ಇನ್ವಾಲ್ವ್ ಆಗಿ ಅಲ್ಲಿರೋ ಸಿಚುವೇಶನ್ ಅರ್ಥ ಮಾಡಿಕೊಂಡ್ರೆ ನಿಮಗೆ ಒಳ್ಳೆ ಎಕ್ಸ್ಪೀರಿಯೆನ್ಸು ಈ ಸಿನಿಮಾ ಕೊಡುತ್ತೆ. ಇವರಿಬ್ಬರ ಮಧ್ಯೆ ಎಷ್ಟೊಂದು ಬಿಲ್ಡ್ ಆಗೋದು ನೋಡಿ ಕೊನೆಗೆ ಏನಾಗುತ್ತೋ ಅನ್ನೋ ಕ್ಯೂರಿಯಾಸಿಟಿ ನಿಮಗೆ ಬರುತ್ತೆ. ಈ ಕ್ಯಾರೆಕ್ಟರ್ಸ್ನ ಹೇಗೆ ಎಂಡ್ ಮಾಡ್ತಾರೆ ಅನ್ನೋ ಕ್ವಶನ್ನು ನಿಮ್ಮ ತಲೆಯಲ್ಲಿ ಬರುತ್ತೆ. ಪರ್ಫಾರ್ಮೆನ್ಸ್. ಒಬ್ಬೊಬ್ಬರು ನೀನು ಅನ್ನೋ ರೇಂಜಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಧನಂಜಯರವರಿಗೆ ಲಿಟ್ರಲಿ ಹ್ಯಾಟ್ಸ್ ಆಫ್. ಯಾಕಂದರೆ ಇಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡೋದಕ್ಕೂ ಗಟ್ಸ್ಬೇಕು. ತಾಯಿ ಮಗನ ಸೀನಲ್ಲಂತೂ ಧನಂಜಯ್ ಮತ್ತು ತಾರವರು ಒಬ್ಬೊಬ್ಬರು ತುಂಬಾ ಡಾಮಿನೆನ್ಸ್ ಮಾಡಿದ್ದಾರೆ. ಇದನ್ನು ನೀವು ಫುಲ್ ಎಂಜಾಯ್ ಮಾಡ್ತೀರಾ. ನಮ್ಮವರು ಅನ್ನೋ ಫೀಲ್ನ ಧನಂಜಯರವರು ನಮಗೆ ಬರೆಸ್ತಾರೆ. ತಾರಾ ಇವರಿದ್ದಾರೆ ಅಂದ್ರೇ ಸಿನಿಮಾಗೆ ಒಂದು ಬಿಗ್ಗೆಸ್ಟ್ ಪಾಸಿಟಿವ್. ಕೋಟಿ ಮನೆಗೆ ಒಂದು ಹೊಸ ವಸ್ತು ಬರುತ್ತೆ, ಅದೇನಂತ ನೀವು ಸಿನಿಮಾ ನೋಡಿನೇ ತಿಳ್ಕೊಬೇಕು. ಅದು ಬಂದಾಗ ಇವ್ರ ಆ್ಯಕ್ಟಿಂಗು ತುಂಬಾ ನ್ಯಾಚುರಲ್ ಆಗಿ ಮೂಡಿ ಬಂದಿದೆ. ಆ ಖುಷಿ, ಆ ಇನ್ನೋಸೆನ್ಸ್ನ ನೀವು ತುಂಬಾ ಎಂಜಾಯ್ ಮಾಡ್ತೀರಾ. ರಮೇಶ್ ಅವ್ರ ಬಗ್ಗೆ ಹೇಳೋದಾದರೆ ವಿಲನ್ ಪಾತ್ರ ಭಯಂಕರವಾಗಿ ಮಾಡಿದ್ದಾರೆ. ಇವರಿಗೆ ಇನ್ನೂ ಹೆಚ್ಚಿನ ಸಿನಿಮಾಗಳಿಂದ ಆಫರ್ ಬರಲಿ ವಿಲನ್ ಕ್ಯಾರೆಕ್ಟರ್ಗೆ. ಇವರು ವಿಲನ್ ಕ್ಯಾರೆಕ್ಟರ್ಗೆ ಹೇಳಿ ಮಾಡಿಸ್ದಂಗಿದ್ದಾರೆ. ಇನ್ನು ಡೈರೆಕ್ಟರ್ ಪರಮ್, ಇವರಂತೂ ಸ್ಕ್ರೀನ್ ಪ್ಲೇ ಮೇಲೆ ಒಳ್ಳೊಳ್ಳೆ ಎಲಿಮೆಂಟ್ಸ್ನ ಹಾಕಿದ್ದಾರೆ. ಫುಲ್ ಸಸ್ಪೆನ್ಸ್ ಕ್ರಿಯೇಟ್ ಮಾಡಿದ್ದಾರೆ. ಹಾಗೆ ಒಳ್ಳೆ ಪ್ರಾಪರ್ ಸ್ಯಾಟಿಸ್ಫ್ಯಾಕ್ಷನ್ನ ಈ ಫಿಲ್ಮಲ್ಲಿ ನಿಮಗೆ ನೀಡಿದ್ದಾರೆ. ಇನ್ನು ನೆಗೆಟಿವ್ಸ್. ಈ ಸಿನಿಮಾದಲ್ಲಿ ನಂಗೆ ಏನು ಇಷ್ಟ ಆಗಲಿಲ್ಲ ಅಂದರೆ ಹೀರೋಯಿನ್ ಸೀನ್ಸು. ಈ ಸಿನಿಮಾದಲ್ಲಿ ಅದು ಕನೆಕ್ಟ್ ಆಗಲೇ ಇಲ್ಲ. ಇಂಟ್ರೆಸ್ಟಿಂಗ್ ಆಗಿ ಒಂದು ಕಡೆ ಫಿಲಮ್ ಹೋಗ್ಬೇಕಾದ್ರೆ ಇದು ಅಡ್ಡಡ್ಡ ಬಂದಂಗೆ ಆಗ್ತಿತ್ತು. ಹಾಗೆ ಫಿಲ್ಮ್ ಲೆಂತ್ ಕೂಡ ಸ್ವಲ್ಪ ಜಾಸ್ತಿ ಆದಂಗಾಯಿತು. ಕೊನೆಯದಾಗಿ ಹೇಳೋದಾದರೆ ಇದೊಂದು ಒಳ್ಳೆ ಸಿನಿಮಾ, ಒಳ್ಳೆ ಕತೆ, ಒಳ್ಳೆ ಡ್ರಾಮಾ, ಒಳ್ಳೆ ಕ್ಯಾರೆಕ್ಟರ್ಸ್ ಇರುವಂಥ ಸಿನಿಮಾ. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಆರಾಮಾಗಿ ಈ ಫಿಲಮ್ನ ನೋಡಿ ಎಂಜಾಯ್ ಮಾಡ್ಬೋದು. ಆದ್ದರಿಂದ ಥಿಯೇಟರ್ಗೆ ಹೋಗಿ ಎಂಜಾಯ್ ಮಾಡಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಧನ್ಯವಾದಗಳು. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.